ಮಾಡ ಮನ್ಸು ಆಗೋದಿಲ್ಲ ಸರ್. ನನಗೆ ತಪ್ಲ ತಿಂದಾಗ ಮಯ ಶಕ್ತಿ ಬರ್ತೈತ್ರಿ. ನಾ ಊರ್ ಬಿಟ್ಟು ಎಲ್ಲಿ ಹೋಗುದಿಲ್ರಿ, 24 ತಾಸು ಜಂಗಲ್ದಾಗ ಇರ್ತೇನ್ರಿ. ಊರ್ ಬಿಟ್ಟು ಹೋದ್ರೆ ಜೀವ ಹೋದಂಗೆ ಆಕೈತಿ. ನನ್ಗೆ ಅಲ್ಲಿ ಊರ ನಿಂದ್ರ ಮನ್ಸಲ್ಲ, ಊರ್ ಬಿಟ್ಟು ಹೋಗಿಲ್ರಿ ಇಷ್ಟು ದೊಡ್ಡ ಅಂದ್ರು. ನಾ ತಪ್ಲ ತಿನ್ಕೊಂತ ಇಲ್ಲೇ ಇರ್ತೇನೆ. ಯಾರು ಬೇಕಾದ್ರೆ ತಪ್ಲ ತಿಂದ್ರಿ ಏನು ಆಗೋದಿಲ್ರಿ. ತಪ್ಲಕ್ಕೆ ಏನಾಗೋಲ್ರಿ, ಯಾರು ಬೇಕಾದ್ರೆ ತಿಂದ್ರಿ ನಡೀತೈತೆ ಸರ್. ಹ್ಞೂ ರೀ. ಯಾವಾಗಿಂದ ತಿನ್ನಕತ್ತಿ? ನಾ 10 ವರ್ಷ ಆತ ಇಲ್ಲೇ ಇದ್ರಿ ಸರ್. ಇಲ್ಲೇ ಇದ್ಕೊಂತ ಸ್ವಲ್ಪ ತಿನ್ಕೊಂತ ಇಲ್ಲಿ ಇದ್ದೆ ಮಾಡ್ಕೊಂತ ಇಲ್ಲೇ ಇದ್ದು ಬಿಟ್ಟೇನ್ರಿ ನಾನು. ಇಲ್ಲೇ ಎಲ್ಲ ಬಿಟ್ಟಿ ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸೋದಿಲ್ರಿ, ಯಾರು ಭೇಟಿ ಆಗೋಲ್ರಿ ನಾನು. ಹೆಂಗ್ ನಿನಗೆ ಹೆಂಗ್ ತಿನ್ಬೇಕಂತ ಹೆಂಗ್ ಅನಿಸ್ತಿದನ? ಮಂಗ್ಯಾ ನೋಡಿ ತಿನ್ನಾಕ್ ಕಲ್ತೇನ್ರಿ ನಾನು. ರುಚಿ ಭಾಳ ಹತ್ತಾತ, ಊಟ ಆತಿ ಬಿಟ್ಬಿಟ್ಟೇನ್ರಿ ನಾನು. ತಪ್ಲಾನ ತಿನ್ನಾತೇನೆ ಸರ್. ಈಗ ತಂದೆ ತಾಯಿ ಅವ್ರದು ನಿಂಗೆ ಮದುವೆ ಮಾಡ್ಬೇಕು ಅಂತ ಅಂದಾರ ನಾ ಮಾಡ್ಕೋದಿಲ್ಲ. ನನ್ಗೆ ಲಗ್ನ ಮನ್ಸಿಲ್ಲ. ಇಲ್ಲೇ ಜಂಗಲ್ದಾಗಿರೋ ಆಸೆ ಆಕೈತಿ ನನಗ್ರಿ. ನಾ ಊರು ತಿರ್ಗಾಡಕ್ ಮನ್ಸು ಬರಲ್ಲ, ಯಾರು ಭೇಟಿ ಆಗೋಲ್ಲ. ಒಬ್ಬ ರೋಂಗ್ ಆಕೈತ್ರಿ ನನ್ಗೆ. ಅದಕ್ಕೆ ಇಲ್ಲಿ ಒಬ್ಬ ಬಂದು ಬಿಟ್ಟೇನ್ರಿ ನಾನು. ಇಲ್ಲೇ ಒಟ್ಟು ಏನು ಬರೀ ಸಿಕ್ಕಿದ ತಪ್ಲ ತಿಂತೀರಿ? ಎಷ್ಟ್ ತರ ತಪ್ಲ ತಿಂತಾರೆ? 80 ಥರ ತಪ್ಪಲಿ ಸರ್. ಈಗ ಮನೆಗೆ ಅದು ಬಾ ಅಂದ್ರೆ ಏನು ಹೊಕ್ಕಿರಿ? ಮನೆಗೆ ಬರ್ಬೇಡ ಅಂತ ಅವಾಗ ಹೇಳ್ಯಾರ. ನಾ 10 ವರ್ಷದಿಂದ ರೀ ಯಾರು ಬರುದಿಲ್ಲ ನನ್ನ ಕಡೆ, ಬರಾಕ್ ಹೋಗ್ಬೇಡ ಅಂತ ಹೇಳಿ. ಯಾರು ಬೇಕಾದಾರ ಅಪ್ಪ ಅವ್ವ ಎಲ್ಲ ಇದಾರ? ಯಾರು ಅದ, ನಮ್ಮ ಅವ್ವ ಅಷ್ಟ ಅದ, ನಮ್ಮ ಅಪ್ಪ ಇಲ್ರಿ. ಯಾರಿಗೆ ಬರ್ಬೇಡ ಅಂತ ಹೇಳೇನ್ರಿ ನಾನು. ನಾ ಇಲ್ಲೇ ರೋಂಗ್ ಆಕತಿ, ಇಲ್ಲೇ ಇರ್ತೇನಿ, ಯಾರು ಕರ್ಯಾಕ್ ಹೋಗ್ಬ್ಯಾಡ್ರಿ ಅಂತ ಹೇಳೇನ್ರಿ. ಯಾರು ಬರುದಿಲ್ರಿ. ಏನ್ ಕೆಲಸ ಮಾಡ್ಕತ್ರಿ? ನಾ ಎಲ್ಲಾರ ರೊಕ್ಕಾತಿ ಬೇಕಂದ್ರ ನನ್ಗೆ ಎದಕ್ಕ ದವಾಖಾನಿಗತ್ರಿ. ಎಲ್ಲಾರು ಒಬ್ಬೊಬ್ರು ಗೋಂಡಿ ಕೆಲಸ ಕರಿತಾರ. ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನಿ. ನನ್ಗೆ ಅರ್ಬಿಗೆ ಹಣ್ಣಿಗೆ ಒಂದಿಟ್ಟು ದವಾಖಾನಿಗೆ ರೊಕ್ಕ ಹಾಕಾವ್ರಿ ನನ್ಗಷ್ಟ. ಅದನ್ನ ಮಾಡ್ತಾರೆ. ಬಿಟ್ಟು ಉಳಿದ ಟೈಮ್ದಾಗೆಲ್ಲ ಇಲ್ಲೇ ಈಗೆಲ್ಲ ಚಳಿಗಾಲ ಐತ್ಲ ಹಂಗಿರ್ತಾರೆ. ನಾನು ತಪ್ಲ ತಿಂದ್ರೆ ಚಳಿ ಹತ್ತಲ್ಲ, ಥಂಡಿ ಅತಿ ಹತ್ತುದಿಲ್ರಿ ತಪ್ಲಕ್ರಿ. ಈ ಪ್ರಾಣಿ ಅತಿ ಎಲ್ಲಿ ಬೇಕಾ ಮಳ್ಯಾಗ ಮನ್ಕೋತಾರ. ಥಂಡಿ ಪಂಡಿ ಹತ್ತುದಿಲ್ರಿ ತಪ್ಲ ತಿಂದ್ರಿ. ನನಗೂ ಏನಾಗ್ಲಿ ತಪ್ಲ ತಿಂದು ಚಳಿ ಅತಿ ಹತ್ತುದಿಲ್ರಿ, ಥಂಡಿ ಹತ್ತಲ್ಲ, ಏನಾಗೋದಿಲ್ರಿ. ನಾ ಹೋಗುದಿಲ್ರಿ. ಏನಾರ ಗೋಂಡಿ ಕೆಲಸ ಯಾರು ಕರೆದ್ರ ಅಂದ್ರೆ ನಾನು ರೊಕ್ಕ ಬೇಕಾದಂದ್ರೆ ಅಷ್ಟೇ ಹೋಗ್ತೇನ್ರಿ. ಅವ್ರ ಫೋನ್ ನಂಬರ್ ಕೊಟ್ಟೇನ್ರಿ. ನಾ ಮೊದ್ಲೇಕ್ ಎಲ್ಲಾರು ಫೋನ್ ಐತಿ, ಫೋನ್ ಹಚ್ಚಾರ್ರಿ. ಯಾರು ಅದಕ್ಕೆ ಅವಾಗ ಹೋಗಿರ್ತೇನೆ, ಫೋನ್ ಹಚ್ಚಾರ್ರಿ. ಆಕೈತ್ರಿ. ಇಲ್ಲಿ ತಂಪಿಗೆ ಕೆಲಸ ಮಾಡಿ ದಡಿಕಿಗ್ರಿ ತಾನಾಗ್ಲಿ ತೇಗ್ ಬರೋದ್ರಿ. ನಾ ಎದಕ್ಕಾಗೈತಿ ನಾವ್ದಿಗೆ ಡಾಕ್ಟರ್ ಸೌದತ್ತಿ ಬಸ್ ಸ್ಟ್ಯಾಂಡ್ ಅಂತೇಳಿ ದವಾಖಾನೆ ಹೋಗಿನ್ರಿ. ತಾನಾಗ್ಲಿ ಎದಾಗ ಉತ್ಸಲ್ ಬರೋದ್ರಿ. ಎದಕ್ಕಾಗೈತಿ ನೋಡನ್ರಿ. ನಾ ತಪ್ಲ ತಿಂತೇನೆ ನೋಡ್ರಿ ಅಂತ ಕೇಳ್ರಿ. ಆ ಡಾಕ್ಟರ್ಗೆ ಆ ಬಾಡಿ ಗಿಡಿ ಎಲ್ಲ AC ಎಲ್ಲ ಚೆಕ್ ಮಾಡಿದ್ರಿ. ಅವ್ರು ರೊಕ್ಕ ಕೊಡಾಕ ರೊಕ್ಕ ತಗೊಂಡಿಲ್ರಿ ನನಗೆ. ಗುಳಿಗೆ ಐತಿ ಹಂಗ ಕೊಡಾತ್ರಿ. AC ಚೆಕ್ ಮಾಡಿರಿ. ಎಲ್ಲ ನಾನು ಚೆಕ್ ಮಾಡಿ ಕಳ್ಸಿರಿ. ಎದಕ್ಕೆ ಆಕೈತೆ ಅಂತ ಕೇಳಿರಿ. ನಾನು ಆ ತಂಪಿಗೆ ಆಕೈತೆ ಅಂತಂದ್ರಿ ಅವ್ರು. ಮತ್ತು ಕೆಲಸ ಮಾಡೋದಕ್ಕ ತಂಪಿಗೆ ಆಗೈತೆ ಅಂತ ಹೇಳಿದ್ರಿ. ತಪ್ಲಿಕ್ಕೆ ಏನಾಗೋಲ್ಲ ಅಂತ ಹೇಳಿ ಕಳ್ಸಿದ್ರಿ ನನಗೆ. ಅವ್ರ ದವಾಖಾನಿಗೆ ಹೋದ್ನಿ ಅಂದ್ರಿ. ನಾನು ರೊಕ್ಕಾತಿ ತಗೋದ್ರಿ. ನಾವ್ದಿ ಡಾಕ್ಟರ್ ಸೌದತ್ತಿ ಬಸ್ ಸ್ಟ್ಯಾಂಡ್ ಅಂತಲ್ರಿ. ಮತ್ತು ಹೊಸಲ್ ಕಲಾಬಂದ್ ಡಾಕ್ಟರ್ ಅಲ್ಲಿ ಹೋಗ್ಕೇನ್ರಿ ನಾನು. ಕಾಜಿ ಡಾಕ್ಟರ್ ಕಡೆ ರೀ. ಅವರು ರೊಕ್ಕ ತಗೋದಿಲ್ರಿ. ನಾನು ಚರ್ಮಕ್ಕೆ ಏನಾರು ತೆರೆದು ಅದನ್ನು ಅವ್ರದ್ದು ಹೊಸಲ್ ಕಲಾಬನ್ ಡಾಕ್ಟರ್ದಾನ್ರಿ, ಕಾಜಿ ಡಾಕ್ಟರ್. ಅವ್ರ ಹತ್ತಿ ರೊಕ್ಕ ತಗೋದಿಲ್ರಿ. ಅವ್ರ ಕಂಪ್ಯೂಟರ್ ಚೆಕ್ ಮಾಡಿ ಗುಳಿಗೆ ಕ್ರೀಮ್ ಕೊಟ್ಟು ಹಂಗ ಕಳಿಸ್ತಾರಿ. ಒಂದು 4 ವರ್ಷದಿಂದ. 4 ವರ್ಷದಿಂದ ಏನಾಗೋದಿಲ್ರಿ. ತಮ್ಮ ಹೆಸರು? ಬುಡಾನ್ರಿ.